ಸೊ ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ. ಬ್ಯಾಂಗ್ಳೂರಲ್ಲಿ ಇಂದಿರಾನಗರದಲ್ಲಿ 3798 7th ಮೇನ್ ರೋಡ್ ಮೊಟ್ಟಪ್ಪ ಪಾಳ್ಯ ಅಂತ ಅಲ್ಲಿ ಒಂದು ಅಡ್ರೆಸ್ಸಲ್ಲಿ ಒಂದು ನಿಯಾನ್ ಮಾರ್ಕೆಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಇನ್ಸೈಡ್ ಹೋಗೋ ಟೈಮಲ್ಲಿ ಫುಲ್ ಚೆನ್ನಾಗಿದೆ ರೆಸ್ಟೋರೆಂಟು. ಹೆಂಗಂತ ಹೇಳಿದ್ರೆ ಒಂಥರ ಟಿಪ್ ಟಾಪ್ ಈಗಿನ ಕಾಲ ಇರುತ್ತೆ ನೋಡಿ, ಜೆನ್ ಝಿ ಕಾಲ ಮತ್ತು ಜೆನ್ ಆಲ್ಫಾ ಕಾಲ ಇರುತ್ತೆ ನೋಡಿ, ಆ ಥರದ್ದು ರೆಸ್ಟೋರೆಂಟು. ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಒಂಥರ ಫುಲ್ ನಿಯಾನ್ ಇನ್ ಲೈಟ್ಸು, ಆ ಥರದ್ದು ಡೆಕೋರೇಷನ್ ಡಿಸೈನ್ಸ್ ಇದೆ. ಸುಮಾರು ಜನ ಚೆಫ್ಗಳಿದ್ದಾರೆ, ಎಲ್ಲ ಯಂಗ್ಸ್ಟರ್ಸೇ ಬಂದಿದ್ದಾರೆ. ಬಟ್ ಇದು ನಾನ್ ಆಲ್ಕೋಹಾಲಿಕ್ ರೆಸ್ಟೋರೆಂಟ್. ಇದು ನಿಮಗೆ ಲಂಚು, ಬ್ರಂಚು ಮತ್ತು ಲೇಟ್ ನೈಟ್ ಡಿನ್ನರ್ ಸಿಗುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರುತ್ತೆ. ನೀವು ಒಳಗಡೆ ನೋಡಿರ್ಬೋದಂತೆ, ಫುಲ್ಲು ಕೆಳಗಡೆ ನಿಮಗೆ ಒಳ್ಳೆ ಬೇಕ್ಡ್ ಐಟಮ್ಸ್ ಎಲ್ಲ ಇತ್ತು. ಆಮೇಲೆ ಫಸ್ಟ್ ಫ್ಲೋರಲ್ಲಿ ಹೋಗೋ ಟೈಮಲ್ಲಿ ಅಲ್ಲಿ ನಿಮಗೆ ಕ್ಯಾಶುಯಲ್ ವೇರ್ಸ್ ಬರುತ್ತೆ ನೋಡಿ, ಒಂಥರ ಫಂಕಿ ಸ್ಟೈಲಿನ ಕ್ಯಾಶುಯಲ್ ವೇರ್ಸ್ ಬರುತ್ತೆ ನೋಡಿ, ಅದಿತ್ತು. ಆಮೇಲೆ ಇವ್ರದ್ದು ಬಾತ್ರೂಮ್ ಟಾಯ್ಲೆಟ್ ನೋಡ್ಬೋದಂತೆ. ಲೈಟ್ ಹೆಂಗಿದೆ ನೋಡಿ, ಫುಲ್ಲು ಇದಿದೆ. ಮೆನು ನೀವು ನೋಡ್ಬೋದಂತೆ, ಪಾಸ್ ಮಾಡಿ ನೋಡಿ. ಮೆನು ರೇಟ್ಸ್ ಎಲ್ಲ ಒಂದು ರೇಂಜಿಗಿದೆ, ಬ್ಯಾಂಗ್ಳೂರ್ ರೇಟ್ಸ್ ಇದಕ್ಕಿದೆ. ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಸ್ಟ್ರಾಬೆರಿ ಲೈಮ್ ಮಾಕ್ಟೈಲ್ ಆರ್ಡ್ರ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಆರ್ಡ್ರ್ ಮಾಡಿದ್ದು ಕೊರಿಯನ್ ಫ್ರೈಡ್ ಚಿಕನ್ ಬರ್ಗರ್ ಆರ್ಡ್ರ್ ಮಾಡಿದ್ದೆ. ಕೊರಿಯನ್ ಫ್ರೈಡ್ ಚಿಕನ್ ಬರ್ಗರ್ ಭಾಳ ಚೆನ್ನಾಗಿದ್ರು. ಅದ್ರ ಜೊತೆ ಸಲಾದ್ ಕೊಟ್ಟಿದ್ದ. ಆ ಸ್ಯಾಲಡ್ಡು ಏನಂದರೆ ವಿನಿಗರ್ ಸಾಸ್ ಮತ್ತು ವಿನಿಗರ್ ಒಂಥರ ಹುಳಿ ಇತ್ತು ಮತ್ತು ಥಂಡಿ ಇತ್ತು, ಕೋಲ್ಡ್ ಇತ್ತು. ಅದು ಟೇಸ್ಟೇ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಬರ್ಗರ್ ಹಿಂಗೆ ತಿನ್ನಬಾರ್ದು, ಬಟ್ ನಂದೊಂಥರ ಡಿಫ್ರೆಂಟ್ ಇತ್ತು ತಿನ್ನೋಕ್ಕೆ. ಸೊ ಭಾಳ ಚೆನ್ನಾಗಿತ್ತು. ಆಮೇಲೆ 6 ಫ್ರೈಡ್ ಕೊರಿಯನ್ ಕಿಮ್ಚಿ ಬಾಲ್ಸ್ ಇದು. ಆಮೇಲೆ ಇದರೊಳಗಡೆ ಕಿಮ್ಚಿ ಇರುತ್ತೆ. ಬೇಸಿಕಲಿ ಕಿಮ್ಚಿ ಅಂದರೆ ಕ್ಯಾಬೇಜಿಂದದು ಫ್ರೈಡ್ ಬಾಲ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಕ್ಯಾಬೇಜ್ ಇದರಿಂದ ಇರೋದು. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಆರ್ಡ್ರ್ ಮಾಡಿದ್ದು ಬಲ್ಗೋಗಿ ಬೀಫ್ ಬರ್ಗರ್ ಅಂತ. ಇದು ಬಲ್ಗೋಗಿ ಬೀಫ್ ಬರ್ಗರು ಭಾಳ ಚೆನ್ನಾಗಿತ್ತು. ಈ ಬ್ಯಾಂಗ್ಳೂರಲ್ಲಿ ನಿಮಗೆ ಅವೈಲೇಬಿಲಿಟಿ ಸಿಗುತ್ತಿದ್ದು, ಭಾಳ ಚೆನ್ನಾಗಿತ್ತು ಮತ್ತು ನನಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆ ಇದರಿಂದ ಸೈಡು ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದ, ಸಾಸ್ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಸ್ಪೈಸಿ ಪೋರ್ಕ್ ಟೊಂಕಾಟ್ಸು ರ್ಯಾಮನ್ ನೂಡಲ್ಸ್. ಇದು ಹೆಲ್ದಿ ಇರೋದು. ಅದರಲ್ಲಿ ಕಾರ್ನ್ ಇತ್ತು, ಬಾಯ್ಲ್ಡ್ ಎಗ್ ಇತ್ತು, ಆಮೇಲೆ ಮಸಾಲಾನೇ ಬೇರೆ ಥರ ಇತ್ತು, ಆಮೇಲೆ ನೂಡಲ್ಸ್ ಇತ್ತು. ಚಾಪ್ಸ್ಟಿಕ್ಕಲ್ಲಿ ತಿನ್ನೋದೇ ಮಜಾನೇ ಬೇರೆದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಹಾಂಗ್ಕಾಂಗ್ ಫ್ರೆಂಚ್ ಟೋಸ್ಟ್ ಅಂತ. ಇದು ಹಾಂಗ್ಕಾಂಗ್ ಫ್ರೆಂಚ್ ಟೋಸ್ಟು ನನಗೆ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡ ಬ್ರೆಡ್ ಪೀಸ್ ಕೊಟ್ಟಿದ್ದ. ಇದು ಟೇಸ್ಟೇ ಡಿಫ್ರೆಂಟ್ ಇತ್ತು. ಇದು ಒಬ್ಬರಿಗೆ ತಿನ್ನೋಕ್ಕಾಗಲ್ಲ, ಒಂದು 2-3 ಜನ ಇದ್ದರೆ ತಿನ್ನು ಖಾಲಿ ಮಾಡೋಕ್ಕಾಗತ್ತೆ. ಎಷ್ಟು ದೊಡ್ಡ ಪೀಸ್ ನನ್ನ ಬಾಯಲ್ಲಿ ತಿನ್ನೋದೇ ಮಜಾನೇ ಇತ್ತು ಬೇರೆದು. ಅದ್ರ ಮೇಲೆ ವಿಪ್ಡ್ ಕ್ರೀಮ್, ಟೇಸ್ಟ್ ಡಿಫ್ರೆಂಟ್ ಇತ್ತು. ಮಸ್ಟ್ ಟ್ರೈ ಮಾಡಿ, ಒಂದ್ಸಲಿ ವಿಸಿಟ್ ಮಾಡಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.